ಮೂಡಾ ಹಗರಣದ ವಿಚಾರ ವಿಧಾನಸಭೆಯಲ್ಲೂ ಕೂಡ ಗದ್ದಲಕ್ಕೆ ಕಾರಣ ಆದರೆ ಈ ಕಡೆ ವಿಧಾನ ಪರಿಷತ್ನಲ್ಲೂ ಕೂಡ ಇದೇ ವಿಚಾರ ನಿನ್ನೆಯಿಂದಲೂ ಸದ್ದು ಮಾಡ್ತಾ ಇದೆ, ಇವತ್ತು ಕಂಟಿನ್ಯೂ ಆಗಿದೆ। ಮೂಡಾ ಅಕ್ರಮದ ಚರ್ಚೆಗೆ ಮೈತ್ರಿ ನಾಯಕರು ಪಟ್ಟು ಹಿಡಿದಿದ್ದಾರೆ, ಆದರೆ ಅವಕಾಶ ಸಿಗ್ತಾ ಇಲ್ಲ। ಈ ಕಾರಣಕ್ಕಾಗಿ ಸದನದ ಬಾವಿಗಿಳಿದು ಮೈತ್ರಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ। ಈ ವೇಳೆ ಸಿಎಂ ಆ ಪ್ರತಿಭಟನೆಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ। ನನಗೆ ಮಸಿ ಬಳಿಬೇಕು ಅನ್ನೋದು ನಿಮ್ಮೆಲ್ಲರ ಉದ್ದೇಶ, ಬಿಜೆಪಿಯವರಿಗೆ ನನ್ನನ್ನು ಕಂಡ್ರೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ಮತ್ತು ಸಿಎಂ ಪರಿಷತ್ತಲ್ಲಿ ಮಾತನಾಡ್ತಾ ಹೇಳಿದ್ದಾರೆ ಮೂಡಾದಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ। ವಿಪಕ್ಷಗಳ ಮೇಲೆ ಕೆಂಡಾಮಂಡಲರಾಗಿದ್ದಾರೆ। ಮಂತ್ರಿಯಾಗಿನೇ 40 ವರ್ಷ ಆಯ್ತು, ಸಭಾಪತಿಗಳೇ ಮಂತ್ರಿಯಾಗಿ 40 ವರ್ಷ ಆಯ್ತು। 40 ವರ್ಷಗಳಲ್ಲಿ ಒಂದು ಕಪ್ಪು ಕೃಷಿ ಇಲ್ಲ। ಇದು ಹೊಟ್ಟೆ ಕಿಚ್ಚು ಅವರಿಗೆ, ಹೊಟ್ಟೆ ಉರಿ ಅವರಿಗೆ, ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ, ಈ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಈ ತರದ ಇಶ್ಯೂನ ತಗೊಂಡು ಹರಣ ಮಾಡ್ತಾ ಇದ್ದಾರೆ। ಇಶ್ಯೂನೇ ಇಲ್ಲ, ಯಾವುದೇ ತಪ್ಪಿಲ್ಲ, ಎಲ್ಲ ಕಾನೂನು ರೀತಿ ಇದೆ, ಇದನ್ನೇ ಇವರು ಮಾಡ್ತಾ ಇದ್ದಾರೆ। ಬೇಕು ಅಂತ ವೈಯಕ್ತಿಕವಾಗಿ ತಗೊಂಡಿದ್ದೀರಿ ನೀವು ಮತ್ತು ಬಿಜೆಪಿಯವರು। ಕಾನೂನು ರೀತಿಯ ಎಲ್ಲ ಸರಿಯಾಗಿದ್ರು ಕೂಡ ಅದನ್ನ ಇಶ್ಯೂ ಮಾಡಿ ತಗೊಂಡಿದ್ದೀರಿ। ಮತ್ತೆ 21ನೇ ಇಸ್ವಿನಲ್ಲಿ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಆ ಸೈಟ್ ಕೊಟ್ಟಿರೋದು, ನಾವು ಇಂಥ ಕಡೆನೇ ಕೊಡಿ ಅಂತ ಸೈಟ್ ಕೇಳಿಲ್ಲ। ಉತ್ತರ ಹೇಳ್ರಿ, ಇಲ್ಲಿ ನೀವೇನ್ ಮುಖ್ಯಮಂತ್ರಿ ಮಾತಾಡ್ತಾರೆ, ರೀಸೆಂಟ್ ಅಕರೆನ್ಸ್ ಆಗಿರ್ಬೇಕು, ಮಾನ್ಯ ಸಭಾಪತಿಗಳ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮೊದಲು ನಮ್ಮ ಆರೋಪ ಕೇಳಿ ರೀಸೆಂಟ್ ಅಕರೆನ್ಸ್ ಆಗಿರ್ಬೇಕು। ಇದು ಸೈಟ್ ಕೊಟ್ಟಿರೋದು 21ನೇ ಇಸ್ವಿನಲ್ಲಿ, 21ನೇ ಇಸ್ವಿನಲ್ಲಿ ಆಗ ಯಾರು ಅಧಿಕಾರದಲ್ಲಿದ್ರು? ಬಿಜೆಪಿಯವರು ಇದ್ರು ಅಲ್ಲ, ಬಿಜೆಪಿಯವರು ಅಧಿಕಾರದಲ್ಲಿದ್ರು। ಮತ್ತೆ ನಾವು 98 ಸಭಾಪತಿಗಳೇ 98ರಲ್ಲಿ ಯಾರು ಅಧಿಕಾರದಲ್ಲಿದ್ದವರು? ಯಾರು ಅಧಿಕಾರದಲ್ಲಿದ್ದವರು? ಬಿಜೆಪಿಯವರು, ನಮ್ಮನ್ನು ಕೇಳಿ, ಬಿಜೆಪಿಯವರು। ಆಯ್ತು, ನೀವು ಮಾಡೋ ತಪ್ಪಿಗೆ ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ, ಅವ್ರು ಮೂಡೋದವರು ಮಾಡ್ಕೊಟ್ಟಿದ್ದಾರೆ, ಮಾಡಿ ಅಧ್ಯಕ್ಷರೇ। ನಂಬರ್ 1, ನಂಬರ್ 2, ಈಗಾಗಲೇ ನಾವು ಕಮಿಷನ್ ಅಪಾಯಿಂಟ್ ಮಾಡಿದ್ದೀವಿ। 14ನೇ ತಾರೀಕು, ಜುಲೈ 14ನೇ ತಾರೀಕು ಸಾಗುತ್ತೆ। ಅದರಿಂದ ನೀವು ಇವರ ನಿಲುವಳಿ ಸೂಚನೆಯನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ರೀತಿಯ ಸರಿಯಾಗಿದೆ। ಕೆಟ್ಟ ಸಂಪ್ರದಾಯವನ್ನು ನೀವು ಹಾಕಬಾರದು, ಕೆಟ್ಟ ಸಂಪ್ರದಾಯ ಆಗ್ತದೆ। ಅದಕ್ಕೋಸ್ಕರವಾಗಿ ಇದನ್ನ ಮತ್ತೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ। ನೀವು ಸರಿಯಾದಂತ ತೀರ್ಮಾನವನ್ನು ತಗೊಂಡಿದ್ದೀರಿ। ನಾನು ಮಂತ್ರಿಯಾಗಿನೇ 40 ವರ್ಷ ಆಯ್ತು, ಸಭಾಪತಿಗಳೇ ಮಂತ್ರಿಯಾಗಿ 40 ವರ್ಷ ಆಯ್ತು। 40 ವರ್ಷಗಳಲ್ಲಿ ಒಂದು ಕಪ್ಪು ಕೃಷಿ ಇಲ್ಲ। ಇದು ಹೊಟ್ಟೆ ಕಿಚ್ಚು ಅವರಿಗೆ, ಹೊಟ್ಟೆ ಉರಿ ಅವರಿಗೆ, ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ, ಈ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಈ ತರದ ಇಶ್ಯೂನ ತಗೊಂಡು ಹರಣ ಮಾಡ್ತಾ ಇದ್ದಾರೆ। ಇಶ್ಯೂನೇ ಇಲ್ಲ, ಯಾವುದೇ ತಪ್ಪಿಲ್ಲ, ಎಲ್ಲ ಕಾನೂನು ರೀತಿ ಇದೆ, ಇದನ್ನೇ ಇವರು ಮಾಡ್ತಾ ಇದ್ದಾರೆ। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।